ಇವತ್ತು ನಾನು ಕೊಡ್ತಿರುವಂಥ ವಿಷಯ ಯಾವುದಪ್ಪ ಅಂದರೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಪೈನ್ ಆಗುವಂಥದ್ದು. ಸೆಕ್ಸ್ ಮಾಡುವಂಥ ಟೈಮಲ್ಲಾದರೂ ಆಗಿರ್ಬೋದು, ಇಲ್ಲ ಸೆಕ್ಸ್ ಮಾಡಿ ಆದಮೇಲಾದರೂ ಸರಿ ಪೈನ್ ಆಗುವಂಥದ್ದು. ತುಂಬ ಅಂದರೆ ತುಂಬ ಪೈನ್ ಅನುಭವಿಸ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ನನಗೆ ರೀಸೆಂಟಾಗಿ ಕ್ವಶನ್ಸ್ ಬಂದಿತ್ತು. ಅದಕ್ಕೆ ಇವತ್ತು ನಾನು ಈ ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕ್ಸ್ ಮಾಡುವಂಥ ಟೈಮಲ್ಲಿ ಪೈನ್ ಆಗುವಂಥದ್ದು ಅಂದರೆ ಇನ್ನೂ ಸೆಕ್ಸ್ ಮಾಡೋದಕ್ಕೆ ಸ್ಟಾರ್ಟೇ ಮಾಡಿರಲ್ಲ. ಅಂದರೆ ಯಾವಾಗ ಒಬ್ಬ ಪುರುಷ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಪೆನಿಸ್ನ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಅಂಥ ಟೈಮಲ್ಲೇ ತುಂಬ ಜನಕ್ಕೆ ಪೈನ್ ಆಗುವಂಥದ್ದು ಹೆಣ್ಮಕ್ಳಿಗೆ. ಓಕೆನಾ? ಸೊ ಹೆಣ್ಮಕ್ಳು ಇದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋದಿಲ್ಲ, ನಾಚಿಕೆ ಪಟ್ಕೊಂಡು ಏನು ಅನ್ಕೊಂತಾರೋ ಏನೋ ನಮ್ಮ ಬಗ್ಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವೊಂದು ಹೆಣ್ಮಕ್ಳಂತೂ ಆ ಪೈನ್ನ ಅನುಭವಿಸ್ತಾನೆ ಇರ್ತಾರೆ. ಸೊ ನಿಮ್ಗೇನಾದರೂ ಇನ್ ಕೇಸ್ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಪೈನ್ ಆಗ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ಗೆ ಹೇಳಿ, ನನಗೆ ಈ ಥರ ಆಗ್ತಾ ಇದೆ ಅಂತ. ಓಕೆ, ಹಾಗಿದ್ರೆ ಯಾವ ರೀಸನ್ಗೆ ಈ ಥರ ಪೈನ್ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ನೋಡೋದಾದ್ರೆ, ನಂಬರ್ 1, ಸೆಕ್ಸ್ ಮಾಡುವಂಥ ಟೈಮಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನೋವಾಗುತ್ತೆ. ಯಾವಾಗ ಅಂದರೆ ಫಸ್ಟ್ ಟೈಮ್ ಯಾರು ಸೆಕ್ಸ್ ಮಾಡ್ತಾ ಇರ್ತಾರೆ, ಸೊ ಅಂಥ ಹೆಣ್ಮಕ್ಳಿಗೆ ಈ ಯೋನಿಯಲ್ಲಿ ಇರುವಂತಹ ವೆಜೈನಾ ಅಂತ ಏನು ಹೇಳ್ತೀವಿ, ಸೊ ವೆಜೈನಾದೊಳಗಡೆ ಇರುವಂತಹ ಹೈಮನ್ ಟಿಶ್ಯೂ, ಆ ಟಿಶ್ಯೂ ಥಿನ್ನಾಗಿರುವಂಥ ಒಂದು ಟಿಶ್ಯೂ ಬ್ರೇಕೇಜ್ ಆದಾಗ, ಸೊ ಅಂಥ ಟೈಮಲ್ಲಿ ಆಕೆಗೆ, ನಿಮ್ಮ ಪಾರ್ಟ್ನರ್ಗೆ ತುಂಬ ಅಂದರೆ ತುಂಬ ಪೈನ್ ಆಗುವಂಥ ಚಾನ್ಸಸ್ ಆಗುತ್ತೆ. ಇನ್ನು ಕೆಲವು ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಸೆಕ್ಸ್ ಮಿಕ್ಕಿದ್ದ ಟೈಮಲ್ಲಿ ಅಂದರು, ಅಂದರೆ ಫಸ್ಟ್ ಟೈಮ್ ಆದಮೇಲೆ ಬೇರೆ ಟೈಮಲ್ಲೂ ಸಹ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಪೈನ್ ಆಗ್ತಾ ಇರುತ್ತೆ. ಹಾಗಾದರೆ ಯಾವ ಕಾರಣಕ್ಕೆ ಆ ಥರ ಆಗುತ್ತೆ ಅಂತ ನೋಡೋದಾದರೆ, ನಂಬರ್ 1 ಏನಪ್ಪ ಅಂದರೆ ಯೋನಿಯಲ್ಲಿ ಇರುವಂಥ ಇನ್ಫೆಕ್ಷನ್ಸ್. ನಂಬರ್ 1 ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೂ ಆಗಿರ್ಬೋದು, ಇಲ್ಲ ಫಂಗಲ್ ಇನ್ಫೆಕ್ಷನ್ ಆದರೂ ಆಗಿರ್ಬೋದು. ಸೊ ಈ ಎರಡು ಇನ್ಫೆಕ್ಷನ್ ಆದಾಗ ಏನಾಗುತ್ತೆ ಅಂದರೆ, ನಿಮಗೆ ಸೆಕ್ಸ್ ಇಂಟರ್ಕೋರ್ಸ್ ಮಾಡೋಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ, ಅಂದರೆ ನಿಮ್ಮ ಪೆನಿಸ್ನ ಯೋನಿ ಒಳಗಡೆ ಹಾಕೋದಕ್ಕೆ ಟ್ರೈ ಮಾಡಿದಾಗ ಆಕೆಗೆ ತುಂಬ ಅಂದರೆ ತುಂಬ ಪೈನ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವನ್ನ ಅವರು ಅವಾಯ್ಡ್ ಮಾಡ್ತಾರೆ ಇರುತ್ತೆ. ಆ ಥರ ಡ್ರೈ ಇದ್ದಾಗ ಬರೀ ಅವರಿಗೆ ಅಷ್ಟೇ ಪೈನ್ ಆಗೋದಿಲ್ಲ. ನೀವು ಏನಾದರೂ ಫೋರ್ಸ್ಫುಲಿ ಸೆಕ್ಸ್ ಮಾಡೋದಕ್ಕೆ ಹೋದ್ರೆ ನಿಮ್ಮ ಪೆನಿಸ್ ಅಥವಾ ನಿಮ್ಮ ಶಿಶ್ನ ಅನ್ನುವಂಥದ್ದು ಸಹ ತುಂಬ ಪೈನ್ ಆಗುತ್ತೆ. ಇಲ್ಲ ಅಂದರೆ ಸಣ್ಣಗೆ ಸ್ಕ್ರಾಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಒಂದು ಗಂಡು ಅಥವಾ ಒಂದು ಹೆಣ್ಣು, ಸೊ ಅಂಥ ಟೈಮಲ್ಲಿ ಏನಾದರೂ ನೀವು ಫೋರ್ ಪ್ಲೇ ಮಾಡದೆ ಅಥವಾ ಏನೂ ಮಾಡದೆ ಡೈರೆಕ್ಟ್ ಹೋಗಿ ನೀವು ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಆ ಯೋನಿ ಪಾರ್ಟ್ ಏನು ಹೇಳ್ತೀವಿ, ಸೊ ಆ ಜಾಗ ಡ್ರೈ ಇದ್ದಾಗ ಆ ಹೆಣ್ಮಕ್ಳಿಗೆ ಅಂದರೆ ನಿಮ್ಮ ಪಾರ್ಟ್ನರ್ಗಳಿಗೆ ಪೈನ್ ಆಗುವಂಥ ಚಾನ್ಸಸ್ ಇರುತ್ತೆ. ಥರ್ಡ್ ರೀಸನ್ ಏನಪ್ಪಾ ಅಂದರೆ ವಜೈನಸ್ಮಸ್ ಅಂತ ಹೇಳ್ತಾರೆ. ವಜೈನಸ್ಮಸ್ ಅಂದರೆ ಏನಪ್ಪ ಅಂದರೆ, ಕೆಲವೊಬ್ರು ಹೆಣ್ಮಕ್ಳು ಏನು ಮಾಡ್ತಾರೆ, ಸೆಕ್ಸ್ ಮಾಡುವಂಥ ಟೈಮಲ್ಲಿ ಈ ಬಾಡಿಯನ್ನ ತುಂಬ ಟೈಟ್ ಆಗಿ ಇಟ್ಕೊಳ್ಳೋ ಅಂಥದ್ದು, ಹೊರಪದರ ಅಂತ ಏನಿರುತ್ತೆ, ಲಿಬಿಯಾ ಮೆಜೋರಾ ಅಂತ, ಸೊ ಆ ಪಾರ್ಟ್ ತುಂಬ ಟೈಟ್ ಆಗಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ನಿಮಗೆ ನಿಮ್ಮ ಪೆನಿಸ್ನ ಇನ್ಸರ್ಟ್ ಮಾಡಕ್ಕೆ ಹೋದಂಥ ಟೈಮಲ್ಲಿ ಆಕೆಗೆ ಪೈನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಇನ್ ಕೇಸ್ ಏನಾದರೂ ನಿಮಗೆ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಈ ಥರದ್ದೆಲ್ಲ ಪೈನ್ ಅಂತ ಅನ್ನಿಸ್ತಾ ಇದ್ರೆ, ದಯವಿಟ್ಟು ಹೋಗಿ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೊ ಅವರು ಇದಕ್ಕೆ ಇದಷ್ಟೇ ಇಲ್ಲದೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವುದಕ್ಕೂ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋ.